ಎಲ್ಲರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗಣಪತಿ ಬಪ್ಪ ಮೋರಯ್ಯ ಅಂತ ಅನ್ಕೊಂಡು ನಾನು ನಮ್ಮಮ್ಮ ಇಬ್ರು ಬೆಳಿಗ್ಗೆ ಮಾರ್ಕೆಟ್ ಕಡೆಗೆ ಹೋಗಿದ್ವಿ. ಅಲ್ಲಿ ಜನ ಸಾಗರ. ಹಬ್ಬ ಅಂದರೆ ಜನ ಅಲ್ಲ, ಜನನೆಲ್ಲ ನೋಡಿಕೊಂಡು ಬಾಳೆ ಕಂಬ, ಬಾಳೆ ಎಲೆ ಮತ್ತು ದೇವರಿಗೆ ಹೂ ಅಂತೂ ಬೇಕೇ ಬೇಕು. ಹೂ ಇಲ್ಲ ಅಂದರೆ ಏನೋ ಒಂಥರ ಬಣ. ಹೂವನ್ನೆಲ್ಲ ತಗೊಂಡು ಚೆಂಡು ಹೂವು, ಶಾವಂತಿಗೆ ಹೂವು, ಗುಲಾಬಿ ಹೂವು, ಮಲ್ಲಿಗೆ ಹೂವು ಎಲ್ಲ ತಗೊಂಡ್ಬಿಟ್ಟು ಅಲ್ಲಿ ಗಣಪತಿ ಮೂರ್ತಿ ತುಂಬಾ ಇಟ್ಟಿದ್ರು ಅಂತ ಅವನ್ನೆಲ್ಲ ನೋಡಿಕೊಂಡು ಒಂದ್ರಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ಅಲ್ಲೇ ಒಬ್ರನ್ನ ಮಾತಾಡಿಸ್ಕೊಂಡು ನೋಡ್ರಿ ಮೇಡಮ್ ಚೆನ್ನಾಗಿದೆ ವೈಟ್ ರಂಗೋಲಿ. ಚಿನ್ನ. ಅದಾದ್ಮೇಲೆ ನಾನು ನಮ್ಮ ತಂಗಿ ಇಬ್ರು ಡೆಕೋರೇಷನ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಗಣಪತಿ ಹಬ್ಬ ಅಂದ್ರೇನೆ ಡೆಕೋರೇಷನ್ ಮಾಡೋದು ಏನೋ ಒಂಥರ ಖುಷಿ. ಅದಾದ್ಮೇಲೆ ಮಾವಿನ ತೋರಣ ಕಟ್ಟಲೇಬೇಕಲ್ಲ. ಮಾವಿನ ತೋರಣಕ್ಕೆ ನಾನು ನಮ್ಮ ತಂಗಿ ಇಬ್ರು ಮಾವಿನೆಲ್ಲ ಬಿಡಿಸ್ಕೊಂಡು ಜೋಡಿಸ್ಕೊಂಡು ಮಾವಿನ ತೋರಣ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿಕೊಂಡು, ಮಾವಿನ ತೋರಣ ಕಟ್ಟೋದ್ರಲ್ಲಿ 2 ರೀಸನ್ಸ್ ಇದೆ. ಒಂದು ಸೈಂಟಿಫಿಕಲಿ ಆಗಿರ್ಬೋದು, ಅಥವಾ ಮತ್ತೆ ಒಂದು ಹಬ್ಬ ಹರಿದಿನಗಳಲ್ಲಿ ಮಾವಿನ ತೋರಣ ಕಟ್ತಾರೆ. ಅದಾದ್ಮೇಲೆ ಡೆಕೋರೇಷನ್ ಎಲ್ಲ ಆದ್ಮೇಲೆ ಅಲ್ಲಿ ಬಾಳೆ ಕಂಬ ಎಲ್ಲ ಇಟ್ಬಿಟ್ಟು, ದೀಪ ಎಲ್ಲ ಇಟ್ಬಿಟ್ಟು, ಹೂ ಎಲ್ಲ ಸ್ವಲ್ಪ ಇಟ್ಬಿಟ್ಟು, ಆಮೇಲೆ ನಮ್ಮಪ್ಪ ಗಣಪತಿ ಪೂಜೆನ ಸ್ಟಾರ್ಟ್ ಮಾಡ್ಕೊಂಡ್ರು ಅಂತ ಗಣಪತಿ ಪೂಜೆನೆಲ್ಲ ನೋಡಿಕೊಂಡು ಗಣಪತಿದು ಆಶೀರ್ವಾದನ ತಗೊಂಡು, ವಿಘ್ನ ನಿವಾರಕ ಅಂದರೆ ಗಣಪತಿ ವಿಘ್ನ ಎಲ್ಲ ನಿವಾರಣೆ ಮಾಡು ಅಂತ ಕೇಳಿಕೊಂಡಾದ್ಮೇಲೆ ಗಣಪತಿ ಪೂಜೆ ಎಲ್ಲ ನೋಡಿಕೊಂಡು, ಗಣಪತಿ ಹಬ್ಬದಲ್ಲಿ ಗುಂಜಿ ಕೊಡ್ತಾರಲ್ಲ, ನಾವು ಕೂಡ 5 ಗುಂಜಿನ ಕೂತ್ಕೊಂಡು ಆಮೇಲೆ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಗಣಪ ಅಂತ ಅನ್ಕೊಂಡು, ಆಮೇಲೆ ಒಂದೆರಡು ಗಣಪತಿಯನ್ನ ಪಾಲಿಸೋ ಅಂತಂದೊಂದೆರಡು ಹಾಡೆಲ್ಲ ಹೇಳಿಬಿಟ್ಟು ಅಡುಗೆ ಮನೆ ಕಡೆಗೆ ಹೋದರೆ ನಮ್ಮಮ್ಮ ಬಿಸಿ ಕಡುಬನ್ನ ಕರಿತಿದ್ರು. ಕಡುಬು ತಿನ್ನೋದು, ಹೋಳ್ಗಿ ಅವೆಲ್ಲ ಹಬ್ಬದ ದಿನ ತಿನ್ನೋದು ಏನೋ ಒಂಥರ ಸಂತೋಷ. ಬಿಸಿ ಕಡುಬು, ಘಮ ಕಡುಬು, ತುಪ್ಪದ ಕಡುಬು ನೋಡಿಕೊಂಡು ಬಾಯಲ್ಲಿ ನೀರು ಬರ್ತಿತ್ತು ಅಂತ ಊಟಕ್ಕೆ ಕೂತ್ಕೊಂಡ್ವಿ. ಊಟದಲ್ಲಂತೂ ಉಪ್ಪಿನಕಾಯಿ, ಕೋಸಂಬರಿ, ಪಲ್ಯ, ಮುದ್ದಿ ಪಲ್ಯ, ಸಾರು, ಚಿತ್ರಾನ್ನ, ಕಡುಬು, ಮೋದಕ ಎಲ್ಲ ತಿನ್ಕೊಂಡು ಮುಗಿಸ್ಕೊಂಡು